ಮುಖ್ಯವಾಗಿ ಈ ಕಾಲಘಟ್ಟದಲ್ಲಿ ಹೇಳಲೇಬೇಕಾದ ಕೆಲವು ಮಾತುಗಳನ್ನು ಈ ಸಂದರ್ಭದಲ್ಲಿ ಆಡಬೇಕಾದಂಥ ಒಂದು ಅನಿವಾರ್ಯತೆಗೆ ಏನು ಹೇಳಬೇಕು ಗೊತ್ತಾಗ್ತಿಲ್ಲ. ಮುಖ್ಯವಾಗಿ ಇದನ್ನು ನಾವು ಸಂಸ್ಕೃತಿ ಸಂಗಮ ಅಂತ ಆದಿಮದಲ್ಲಿ ಅಕ್ಟೋಬರ್ 12, 13, 14 ಆರಂಭ ಮಾಡಿದ್ವಿ. ಅದರ ಉದ್ದೇಶ ಏನು ಅಂತಂದರೆ, ನಮ್ಮ ಇಡೀ ನೆಲ ಸಂಸ್ಕೃತಿಗಳಲ್ಲಿರ್ಬೋದಾದಂಥ ಅನುಭವ ಜಗತ್ತನ್ನು, ವಿವೇಕವನ್ನು ಬಸಿದು ಮುಂದಿನ ಪೀಳಿಗೆಗೆ ಬೇಕಾದಂಥ ರಂಗರೂಪದ ಸತ್ಯಗಳನ್ನಾಗಿ ಬದಲಾಯಿಸೋಕ್ಕಾಗುತ್ತಾ ಅಂತ ನಾನು 20 ವರ್ಷಗಳಲ್ಲಿ ಕೂಡ ಶಿಕ್ಷಣದಲ್ಲಿ ಸಂಸ್ಕೃತಿಯ ಒಳಗೊಳ್ಳುವಿಕೆ ಕುರಿತಾಗಿ ಹುಡುಕ್ತಾ ಕೊನೆಗೆ ಒಂದು ಶಿಕ್ಷಣ ಸಿದ್ಧಾಂತದ ಅಗತ್ಯ ಇದೆ ಅಂತೇಳಿ ಬುಡ್ಡಿದೀಪ ಸೌಂದರ್ಯಾನುಭೂತಿಯ ಮೂಲಕ ಶಿಕ್ಷಣ ಅನ್ನೋಂಥ ಒಂದು ಶಿಕ್ಷಣ ಸಿದ್ಧಾಂತದ ಆವಿಷ್ಕಾರದಲ್ಲಿ ತೊಡಗಿಕೊಂಡಿರುವುದು. 20 ವರ್ಷ ಕಾಲ ನೆಲ ಸಂಸ್ಕೃತಿಯ ನಡೆ ಅಂತ ಕೋಲಾರ ನೆಲದಲ್ಲಿ ಆದಿಮ ಮೂಲಕ ಏನೊಂದು ಕೃಷಿ ನಡೆಯಿತು ಅದರೆಲ್ಲ ಅನುಭವಗಳ ಜೊತೆಗೆ ಇವತ್ತು ಅದೇ ನಡೆಯನ್ನು ಇನ್ನೊಂದು ನೆರವಾಗಿರುವಂಥ ಮಂಡ್ಯದಲ್ಲಿ ಜಂಗಮ ಸ್ಥಿತಿಯಲ್ಲಿ ಕೊಂಡೊಯ್ಯಬೇಕು ಆ ಅನುಭವಗಳನ್ನ ಅನ್ನಿಸ್ತು. ಯಾಕೆಂತಂದರೆ ನಾನು ಮೊದಲು ಮಕ್ಕಳ ನಾಟಕಗಳನ್ನು ಬರೆಯೋದಕ್ಕೆ ಆರಂಭ ಮಾಡಿದ್ದು ರಂಗಾಯಣದ ಚಿನ್ನರ ಮೇಳಕ್ಕೆ, ಮೊದಲನೇ ಚಿನ್ನರ ಮೇಳಕ್ಕೆ. ಅಲ್ಲಿ 10 ದಿನಗಳಲ್ಲಿ ನಾನು 6 ನಾಟಕಗಳನ್ನು, ಮುಖ್ಯವಾದ ನಾಟಕಗಳನ್ನು ಬರೀಬೇಕಾಯಿತು. ಯಾಕೆಂದರೆ ಮಕ್ಕಳ ದಾರಿದ್ರ್ಯ ಕಂಡು ಕಡುನೊಂದು ನಾನು 10 ದಿನದಲ್ಲಿ 6 ನಾಟಕನ ಬರೆದೆ. ಅದಾದಮೇಲೆ ಸುಮಾರು ಅದೇ ಥರ ನಾಟಕಗಳನ್ನ ಬರೀತಾನೆ ಹೇಳ್ತಾ ಇದ್ದೀನಿ. ನನ್ನ ಮೊದಲ ಆದ್ಯತೆ ರಾಜಕೀಯ ಪೊಲಿಟಿಕಲ್ ಕರೆಕ್ಟ್ನೆಸ್ ಅಂತೀವಲ್ಲ, ಆ ಕರೆಕ್ಟ್ನೆಸ್ಸಲ್ಲಿ ನನಗೆ ಮಕ್ಕಳ ನಾಟಕಗಳೇನೆ ಈ ಜಗತ್ತನ್ನು, ಈ ವರ್ತಮಾನವನ್ನು, ಇವತ್ತಿನ ಏನು ಮುಖ್ಯವಾಹಿನಿ ರಾಜಕಾರಣವನ್ನು ಎದುರಿಸೋಕ್ಕಿರುವಂಥ ಸಾಧನೆಗಳು ಅಂತ ನಾನು ನಂಬ್ಕೊಂಡಿದ್ದೀನಿ. ಈಗ ಇವತ್ತಿಗೆ ಕೋಲಾರ ಮತ್ತು ಮೈಸೂರು ಮಧ್ಯೆ ಒಂದು ನೆಲ ಇದೆ, ಮಂಡ್ಯ ಅಂತ. ಈ ನೆಲದಲ್ಲಿನೇ ನಾನು ಮೊದಲಿಗೆ ನನ್ನ ನಾಟಕಗಳನ್ನು ಬರೆಯೋದನ್ನು ಆರಂಭ ಮಾಡಿದ್ದು, ಹಾಡುಗಳನ್ನು ಬರೆಯೋದಕ್ಕೆ ಆರಂಭ ಮಾಡಿದ್ದು ಮಂಡ್ಯದಲ್ಲಿ. ಸಾಕ್ಷರತಾ ಆಂದೋಲನಕ್ಕಾಗಿ ಶಿವಾರಪಟ್ಟಣದಲ್ಲಿ ಸುಮಾರು 200 ಜನ ಕಲಾವಿದರ ಜೊತೆಗೆ ನಾನು ಕೆಲಸ ಮಾಡಿದ್ದೀನಿ. ಹಾಡುಗಳನ್ನು ಬೀದಿ ನಾಟಕಗಳನ್ನ ಬರೆದಿದ್ದೀವಿ, ಅಲ್ಲಿಂದ ಆರಂಭ ಆಯಿತು. ಆಮೇಲೆ ನನ್ನ ಗಂಗಭಾರತ ಅಂತ ಒಂದು ನಾಟಕವನ್ನು ಪುನೀತ್ ಅವರಿಗೆ ಕೈಗೆತ್ಕೋಬೇಕು ಅಂದ್ಕೊಂಡಿದ್ದೆ KR-ಪೇಟೆ ಇದರೊಳಗೆ. ಆ ನಾಟಕವಾದ ಮೊದಲ ಪ್ರದರ್ಶನ ಇಲ್ಲೇ ಆಗಿತ್ತು, ಜನ್ನಿ ಮಾಡ್ತಿದ್ದ ಮಂಡ್ಯದಲ್ಲಿ. ಅದಾದ ಮೇಲೆ ನನಗೆ ಭಾಳ ದೊಡ್ಡ ನಂಟಿನ ನೆಲ ನನಗೆ. ಯಾಕಂದರೆ ನಾನು ಬರೆದಿರುವಂಥ ಭಾಷೆಯನ್ನು ದಕ್ಕಿಸ್ಕೊಂಡಿರುವಂಥ ನನ್ನ ಭಾಷೆಗೆ ಇದೇ ತವರು ಕೋಲಾರ ಅಲ್ಲ. ಹಾಗೆ ನೋಡಿದ್ರೆ ನಾನು ಕೋಲಾರ ಭಾಷೆಯಲ್ಲಿ ಬರೆಯಲಿಲ್ಲ, ನಾನು ಈ ಮಣ್ಣಿನ ಭಾಷೆ, ಈ ಭಾಗದ ಭಾಷೆಯಲ್ಲಿ ನಾನು ಬರೆಯೋಕ್ಕೆ ಆರಂಭ ಮಾಡಿದೆ. ಬೆಳ್ಳಿ ಬೆಳಕು ಸಿನಿಮಾ ಮೂಲಕ ಸಂಭಾಷಣೆ ಬರೆಯೋದು, ಕೊಡಳೀಶ್ವರ ಕೈಯಿಂದ ನನಗೆ ಪರಿಚಯ ಆ ರೀತಿ. ಸೊ ಆಮೇಲಿಂದ ನಮಗೆ ಭಾಳ ದೊಡ್ಡ ಸಿರಿಯಾಗಿರುವಂಥ ನೆಲದ ಸಿರಿ ಬೆಸಗರಳ್ಳಿ ರಾಮಣ್ಣವರು ಎಲ್ಲ ಒಳಗೊಂಡಿರುವಂಥ ಈ ನೆಲದಲ್ಲಿ ಈ ಕಾಲಕ್ಕೆ ಹೇಳಬೇಕಾದಂಥ 7 ರಾಜಕೀಯ ನಾಟಕಗಳನ್ನು, ಮಕ್ಕಳ ನಾಟಕಗಳನ್ನು ನಾನು ಬರೆದಿದ್ದು ಹೊರತಾಗಿ ಅದು ಈ ನೆಲದಲ್ಲಿರುವಂಥ 2 ನಡೆಯ ಮೂಲಕ ಕಂಡುಕೊಂಡಿದ್ದೀನಿ. ಒಂದು ಏನಪ್ಪ ಅಂದರೆ ಸೌಂದರ್ಯಾನುಭೂತಿಯ ಮೂಲಕ ಶಿಕ್ಷಣ ಅನ್ನೋದನ್ನು ಯಾವ ರೀತಿ ಮೆಥಡಾಲಜಿ ಏನು ಅನ್ನೋದಕ್ಕೂ ಕೂಡ ನಾನು ಮೆಥಡಾಲಜಿ ಕಂಡುಹಿಡಿದಿದ್ದೀನಿ. ಅದೇನಪ್ಪ ಅಂದರೆ ನೆಲಗುರುತು ಮತ್ತು ನುಡಿಗುರುತು ಭಾಳ ಮುಖ್ಯವಾಗಿ ಶಿಕ್ಷಣದ ಭಾಗ ಆಗಬೇಕು. ಪ್ರಾಥಮಿಕ ಶಿಕ್ಷಣದಲ್ಲಿ ಇದೊಂದು ದೊಡ್ಡ ಆಂದೋಲನ ಆಗಬೇಕು. ನೆಲದ ಗುರುತು ಅಂದರೆ ನಮ್ಮ ನೆಲದಲ್ಲಿರ್ಬೋದಾದ ಗುರುತುಗಳು, ಏನು ಗುರುತುಗಳಿದ್ದಾವೆ, ಆ ನೆಲದ ಗುರುತುಗಳು ಮಕ್ಕಳು ಗೊತ್ತಾಗಬೇಕು ಶಿಕ್ಷಣದಲ್ಲಿ. ಒಂದು ನುಡಿಗುರುತು ಅಂತಂದರೆ ಆ ನೆನಪು, ನಮ್ಮ ಹಿರೀಕರ ನೆನಪುಗಳಲ್ಲಿ ಏನಿದೆ, ಆ ವಿವೇಕ ಏನಿದೆ, ಅದನ್ನು ಇವತ್ತಿಗೆ ಮುಂದಿನ ಪೀಳಿಗೆಗೆ ದಾಟಿಸ್ಬೇಕು. ಅದು ನುಡಿಗುರುತು. ಈ ನೆಲಗುರುತು, ನುಡಿಗುರುತುಗಳು ಮಂಡ್ಯ ಜಿಲ್ಲೆಯಲ್ಲಿ ನಾನು ಮ್ಯಾಪಿಂಗ್ ಮಾಡ್ತಾ ಇದ್ದೀನಿ. ಅದಕ್ಕೆ ತಕ್ಕಂತೆ ನಾನು 2ರಿಂದ 3 ನಾಟಕಗಳನ್ನು ಬರೀತಾ ಇದ್ದೀನಿ ಈ ನೆಲಕ್ಕೆ ಸಂಬಂಧಪಟ್ಟಂಗೆ. ಮತ್ತು ಕೋಲಾರ ನೆಲಕ್ಕೆ ಸಂಬಂಧಪಟ್ಟಂಗೆ ಅಲ್ಲಿ ನಾನು ನಾಟಕಗಳನ್ನು ಬರೀತೀನಿ. 4, 3, 7 ನಾಟಕಗಳು ಕೂಡ 2 ನೆಲವನ್ನು ಬೆಸೆಯುವ ಕ್ರಮವಾಗಿದೆ. ಭಾರತ್ ಜೋಡೋ ಅಂತಂದರೆ ರಾಜಕೀಯವಾಗಿ ಅಥವಾ ಮೇಲ್ಪದರಲ್ಲಿ ಜೋಡಿಸೋದಲ್ಲ, ಅದು ಅಂತರ್ಗಂಗೆಯಂತೆ ಜೋಡಿಸಬೇಕಾಗಿದೆ. ಆ ಕಾರಣಕ್ಕಾಗಿ ನಮ್ಮದು ಕರ್ನಾಟಕ ಜೋಡವಾಗಿದೆ. ಆ ಕರ್ನಾಟಕ ಜೋಡೋ ಭಾಗವಾಗಿ ಕೋಲಾರ ಸೀಮೆಯನ್ನು ಮತ್ತು ಈ ಸೀಮೆಯನ್ನು ಒಳಗೇನೆ ಬೆಸೆಯುವಂಥ, ಮಣ್ಣಿನ ಅಂಶಗಳಂತೆ ಬೆಳೆಯುವಂಥ ಒಂದು ಪ್ರಯೋಗ ಆಗಿದೆ ಇದು. ಈ ಪ್ರಯೋಗಕ್ಕೆ ನಮಗೆ ಭಾಳ ಬೆನ್ನೆಲುಬಾಗಿರುವಂಥವ್ರು ಇವತ್ತು ನಮ್ಮ ಸೌಭಾಗ್ಯ ಸಿಕ್ಕಿದ್ದಾರೆ. ಮತ್ತು ಈ ನೆಲದಲ್ಲಿ ನಾವು ಮತ್ತೆ ಒಂದು ಸಾಂಸ್ಕೃತಿಕ ಚರಿತ್ರೆಯನ್ನು ಬರೀಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಯಾಕಂದರೆ ನನ್ನ ಅನುಭವದಲ್ಲಿ ಒಂದು ನೆಲನ ಅರ್ಥ ಮಾಡ್ಕೊಳ್ಳುವಾಗ, ಆ ನೆಲದ ದನಿಗೆ ಕಿವಿಯಾದಾಗ ಒಂದು ಗೊತ್ತಾಗುತ್ತೆ, ಈಗಿರೋಂಥ ಏನು ಕಟ್ಟು ಚರಿತ್ರೆ ಏನಿದೆಯಲ್ಲ, ಈ ಚರಿತ್ರೆ ನಿಜವಾಗೂ ಕೂಡ ನೆಲದ ಚರಿತ್ರೆ ಅಲ್ಲ. ನಮ್ಮ ನೆಲದ ಚರಿತ್ರೆಯನ್ನು ಮುಚ್ಚಾಕ್ಬಿಟ್ಟಿದ್ದಾರೆ. ಗೆಜೆಟ್ ಭಾಷೆಯಲ್ಲಿ ಬರೀತಾ ಇರುವಂಥದ್ರಲ್ಲಿ ಚರಿತ್ರೆ ಇರುವುದಿಲ್ಲ. ಅದು ಇಂಗಿತ ಇದ್ದವರ ಚರಿತ್ರೆ ಮಾತ್ರ ಆಗಿರ್ತದೆ. ಆದ್ದರಿಂದ ನಾನು ಪ್ರತಿ ಸಾರಿ ಕೂಡ
ಕೋಲಾರಲ್ಲಿ ಬರ್ನ್ ದಿ ಗೆಜೆಟ್ ಅಂತ ಒಂದು ಕಾರ್ಯಕ್ರಮ ಹಾಕಬೇಕು ಅಂದ್ಕೊಂಡಿದ್ದೆ. ಜೊತೆಗೆ ಇನ್ನೊಂದು ಗೆಜೆಟನ್ನು ಬರೀಬೇಕು ಅಂತ ಹೇಳ್ತಾ ಇದ್ದೆ. ಆ ಭಾಗವಾಗಿಯೇ ನಾವು ಒಂದು ನೆಲದ ಚರಿತ್ರೆಯನ್ನು ಸಾಂಸ್ಕೃತಿಕವಾಗಿ ಹೇಗೆ ಬರಿಬೇಕು ಅನ್ನೋದನ್ನು ಮುಂದಿನ ಪೀಳಿಗೆಯ ಮಕ್ಕಳಿಗೆ ನಾವು ಅನುಭವಗೊಳಿಸೋದು ಭಾಳ ಮುಖ್ಯವಾದಂಥ ಪೊಲಿಟಿಕಲ್ ಆ್ಯಕ್ಟ್, ರಾಜಕೀಯ ಆಗಿದೆ ನಾನು ಭಾವಿಸ್ತೀನಿ. ಸೊ ಅದರಿಂದಾಗಿ ಈ ನೆಲಕ್ಕೆ ಇದರಿಂದಾಗಿ ನಾನು ಇಲ್ಲಿ ಬರುವಂಥ ಸಂದರ್ಭ ಬಂತು. ಇದಕ್ಕಿಂತ ಹಿಂದೆ ಕೂಡ ಬಂದಿದ್ದೀನಿ ನಾನು. ನನಗೆ ರಾಗಿ ಲಕ್ಷ್ಮಣಯ್ಯ ಪ್ರಶಸ್ತಿ ಕೊಟ್ಟಾಗ 2 ವರ್ಷಗಳ ಹಿಂದೆ ನಾನು ಬಂದಿದ್ದೆ ಇಲ್ಲಿ. ಅದಕ್ಕೂ ಹಿಂದೆ ಭಾಳಷ್ಟು ಇಲ್ಲೇ ನಾನು ನೆನೆಸಿದ್ದೆ ಅನ್ನೋಷ್ಟು ನಾನು ಒಡನಾಡಿದ್ದೀನಿ ಇಲ್ಲಿ. ಅದರಲ್ಲಿ ರಾಗಿ ಲಕ್ಷ್ಮಣಯ್ಯನ ಬಗ್ಗೆ ಒಂದು ನಾಟಕನ ಬರೀತಾ ಇದ್ದೀನಿ. ಆ ನಾಟಕದ ವಿಶೇಷ ಏನಪ್ಪ ಅಂತಂದರೆ ಅದನ್ನು ಪಡ್ಡೆ ಹುಡುಗರಿಗೋಸ್ಕರ ಬರೀತಾ ಇದ್ದೀನಿ. ಈ ನೆಲ ಏನು ರಾಗಿ ಲಕ್ಷ್ಮಣಯ್ಯ ಯಾರು ಅಂತ ಗೊತ್ತಾಗಬೇಕು ಅಂದರೆ ಪಡ್ಡೆ ಹುಡುಗರು ಬರೀತಾ ಇದ್ದೀನಿ, ಮಕ್ಕಳಿಗೆಲ್ಲ ಪಡ್ಡೆ ಹುಡುಗರ ಭಾಷೆಯಲ್ಲಿ ಬರೀತಾ ಇದ್ದೀನಿ. ಸೆನ್ಶುಯಾಲಿಟಿ ಅನ್ನೋದು ಇವತ್ತು ಪಾಪ್ಯುಲರಿಸಮ್ ಅನ್ನೋದು ನಮ್ಮನ್ನು ಅತ್ಯಂತ ಸಂಸ್ಕೃತಿಯ ಕುರೀಪೀಕರಣಕ್ಕೆ ತಳ್ತಾ ಇದೆ. ಆ ಪಾಪ್ಯುಲರಿಸಮನ್ನು ಹೊಡೆಯೋದಕ್ಕೆ ಅದರದೇ ಆಧಾರಗಳನ್ನ ನಾನು ತಳ್ಕೊಂಡಿದ್ದೀನಿ. ಆ ಭಾಷೆ ಅತ್ಯಂತ ಅಶ್ಲೀಲ ಅನ್ನಬಹುದಾದ ಭಾಷೆಯಲ್ಲಿ ನಾನು ಬರೆದಿದ್ದೀನಿ. ಮೆಲೈನ್ ಲ್ಯಾಂಗ್ವೇಜ್ ಅಂತಾರೆ ಇಂಗ್ಲೀಷಲ್ಲಿ. ಅದನ್ನು ಆ ಥರದ ಭಾಷಾ ಪ್ರಯೋಗ ಮಾಡಿದ್ದೀನಿ ನಾನು ಹೇಳೋಕ್ಕೆ. ಅದರ ಹೊರತು ಬೇರೆ ಯಾವ ಮಾರ್ಗನೂ ಇಲ್ಲ ಹೇಳೋಕ್ಕೆ ಆ ಮಕ್ಕಳಿಗೆ ಅಂತ ಅನಿಸಿರೋದ್ರಿಂದ ಅಷ್ಟೊಂದು ಡೈರೆಕ್ಟ್ ಹಿಟ್ ಅನ್ನೋ ಥರಕ್ಕೆ ಒಂದು ನಾಟಕನ ಬರೆದಿದ್ದೀನಿ. ಅದಕ್ಕೋಸ್ಕರ ತಂಡ ಕಟ್ಟಬೇಕು ಅಂದ್ಕೊಂಡಿದ್ದೀವಿ. ಆ ತಂಡ ಸೆಮಿ ರೆಪರ್ಟರಿ ಆಗಿರಬೇಕು ಅಂತ ಆಸೆ ಇದೆ. ಯಾಕಂದರೆ ಅಂಥವ್ರಿಗೆ ಮಾತ್ರ ಅದನ್ನು ಕ್ಯಾರಿ ಮಾಡೋಕ್ಕಾಗುತ್ತಿಲ್ಲ ಅಂತಾಗಲ್ಲ. ಮಕ್ಕಳಿಗೆ ಬೇರೆ ರೀತಿಯ ನಾಟಕಗಳು ಮತ್ತು ಈ ಥರ ಈ ಕಿಶೋರಾವಸ್ಥೆಯಿಂದ ಹಿಡಿದು ದಿಕ್ಕು ತಪ್ತಾ ಇರುವಂಥ ಈ ಯುವ ಜನರಿಗೆ ಆ ನೆಲದ ಗುರುತುಗಳೇನು ಅನ್ನೋದನ್ನು ಅಂಥದ್ದೇ ಭಾಷೆಯಲ್ಲಿ ಹೇಳಬೇಕಾಗಿದೆ. ಯಾಕೆಂದರೆ ನಮ್ಮ ನೆಲದಲ್ಲಿ ಬೆಟ್ಟಳ್ಳಿ ಆಂಜನಪ್ಪ ಅಂತಿದ್ರು ಸಂತರು, ಅವರು ಅನುಭವಿಗಳು. ಅವರು ಕಾಲಜ್ಞಾನ ಬರೆದಿದ್ದಾರೆ. ಸಂಭೋಗದ ಎಲ್ಲ ಶಬ್ದ ಮತ್ತು ಭಾಷೆಯನ್ನು ಬಳಸಿ ಕಾಲಜ್ಞಾನ ಹೇಳಿದ್ದಾರೆ. ಯಾಕೆ ಹೇಳಿದ್ರು ಅಂದರೆ ಆ ಇಡೀ ಜನಸಮೂಹ ಆ ಸನ್ನಿಯಲ್ಲಿ ಮುಳುಗ್ಬಿಟ್ಟಾಗ, ಸೆನ್ಶುಯಾಲಿಟಿಯಲ್ಲಿ ಮುಳುಗ್ಬಿಟ್ಟಾಗ, ಪಾರ್ಲಿಮೆಂಟ್ಗಳಲ್ಲೂ ಇಲ್ಲೂ ಕೂಡ ಪೋರ್ನೋ ನೋಡುವಂಥ ಸ್ಥಿತಿ ಇರೋವಾಗ ಆ ಸೆನ್ಸಸ್ ಕೊಡಬೇಕಾಗಿರೋದು ಅದೇ ಮಾತುಗಳಲ್ಲಿ ಅದೇ ಇಂಜೆಕ್ಷನ್ನ ಕೊಡಬೇಕಾಗಿದೆ. ಆ ಉದ್ದೇಶವೂ ಕೂಡ ಇಲ್ಲಿದೆ. ಈ ನೆಲ ನಿಜಕ್ಕೂ ಕೂಡ ಇಂಥದ್ದನ್ನು ಚಿಗುರಿಸ್ತದೆ. ಇಲ್ಲಿ ಒಂದು ಭಾಳ ದೊಡ್ಡ ಸಾಂಸ್ಕೃತಿಕ ಚರಿತ್ರೆ ಇದೆ. ಇಲ್ಲಿನ ಜನಪದ ಕಥೆಗಳನ್ನೇ ಆಧರಿಸಿ ನಾವು ನಾಟಕ ಮಾಡ್ತಾ ಇರೋದು. ಅದರಲ್ಲಿ ಒಂದು ಕಥೆಯನ್ನು ಧರ್ಮಭೂಮಿ ವರ್ಸಸ್ ತಮ್ಮ ಭೂಮಿ ಅಂತ ಒಂದು ನಾಟಕ ಇದೆ. ಅದು ಇಲ್ಲಿನ ಜನಪದ ಕಥೆಯನ್ನು ಆಧರಿಸಿರೋದು. ಇದೇ ರೀತಿ ನೆಲಗುರುತು ಮತ್ತು ನುಡಿಗುರುತುಗಳನ್ನು ಕಂಡುಕೊಳ್ತಾ, ಒಂದು ಪಯಣ ಮಾಡ್ತಾ, ಕಂಡುಕೊಳ್ತಾ, ಮಕ್ಕಳನ್ನು ಅದನ್ನು ತೊಡಗಿಸ್ತಾ, ಒಂದು ಹೊಸ ರೀತಿಯ ಪ್ರಜ್ಞೆ ಮತ್ತು ಹೊಸ ಪೀಳಿಗೆ ಹುಟ್ಟಿಗೆ ಬೇಕಾದಂಥ ಒಂದು ನರ್ಸರಿ, ರಾಗಿ ಲಕ್ಷ್ಮಣಯ್ಯನವರು ರಾಗಿ ಬೆಳೆಗೆ ಏನು ಬಳಸಿದ್ರಲ್ಲ ನರ್ಸರಿ ಮಾಡ್ಕೊಳಕ್ಕೆ ಪಾತಿಗಳಲ್ಲಿ ಹಾಕ್ಕೊಂಡು ಆ ರೀತಿ ಒಂದು ಸಣ್ಣ ಪಾತ್ಳಿ ನಾವು ಕೈ ಹಾಕಿದ್ದೀವಿ. ಇದಕ್ಕೆ ನೀರು, ಗೊಬ್ಬರ, ಎಲ್ಲ ಬೀಜ ಎಲ್ಲವನ್ನೂ ಕೂಡ ಈ ಮಣ್ಣಿನಲ್ಲೇ ನಾವು ತಗೊಳ್ತಾ ಇದ್ದೀವಿ. ಮತ್ತು ಈ ಮಣ್ಣಿಂದನೇ ಮಾದರಿಯಾಗಿ ಇನ್ನೊಂದು ನೆಲಕ್ಕೆ ಇಲ್ಲೊಂದು ಪ್ರಯೋಗ ಆಗಿದೆ. ಇದು ಭಾಳ ಮುಖ್ಯವಾದ ಪ್ರಯೋಗ ನೋಡಿ ಅಂತ ಇನ್ನೊಂದು ನೆಲವನ್ನು ಕೂಡ ನಾವು ಜೋಡಿಸೋಕೆ ಹೊರಟಿದ್ದೀವಿ. ಇದು ನಿಜವಾದಂಥ ಅಂತರಗಂಗೆಯಾಗಿ ಜೋಡಿಸ್ಬೇಕಾದಂಥ ಕರ್ನಾಟಕ ಜೋಡು ಅಂತ ಕೇಳ್ಕೊಳ್ತಾ ಇದ್ದೀನಿ. ತಾವು ದಯಮಾಡಿ ಇದನ್ನು ನಮ್ಮ ಸಹಭಾಗಿಗಳಾಗಿ ನೀವು ನಿಮ್ಮ ಲೇಖನಿಯನ್ನು, ನಿಮ್ಮ ಸಹಕಾರವನ್ನು ನೀಡಬೇಕು ಕೇಳ್ಕೊಳ್ತಾ ಇದ್ದೀನಿ. ಇಷ್ಟು ಹೇಳಿ ನನ್ನ ಮಾತು. ಯಾವ ಡೇಟಿಂದ ನಡೀತದೆ ಸರ್? ಬಂದಾಗ ಏನು ಮಾಡೋಣ ಅಂದರೆ ನಾವು ಚರ್ಚೆ ಮಾಡಿದಾಗ 7 ನಾಟಕಗಳು ಸಪ್ತಾಹ ನಮ್ಮದು 7 ವರ್ಷ ಆಗಿದೆ ರಿಜಿಸ್ಟರ್ ಆಗಿ. ಗುರುಗಳಿಗೂ 7 ಅಂತ ಬಂತು. ಸೊ 7 ನಾಟಕಗಳು ಯಾವ ಆಯಾಮದಲ್ಲಿರಬೇಕು? ನಮ್ಮ ಮಣ್ಣು, ನಮ್ಮ ಕಲ್ಚರು, ನಮ್ಮ ಸಂಬಂಧ, ಆಮೇಲೆ ಒಡನಾಟಗಳು ಹೆಂಗಿರಬೇಕು, ಪ್ರಕೃತಿ ಜೊತೆ ಹೆಂಗೆ ಬೆಸಿಬೇಕು. ಸೊ ಇದನ್ನೆಲ್ಲ ಇಟ್ಕೊಂಡು 7 ಆಯಾಮದಲ್ಲಿ 7 ನಾಟಕಗಳನ್ನು ನಮ್ಮ ಮಣ್ಣಿಗೆ ಸಂಬಂಧಪಟ್ಟಂಗೆ ಅದ್ರ ಮೂಲನ ಜನಪದ, ನಮ್ಮಲ್ಲಿರೋ ಜನಪದ ಹಾಡುಗಳಾಗಲಿ ಕಥೆಗಳಾಗಲಿ ಅದನ್ನು ಇಟ್ಕೊಂಡು ಅದು ತೆಗೆದು ಒಂದು ರೂಪ ಕೊಟ್ಟು ಬರೀತಾರೆ. ಅದನ್ನು ಅವರೇ ಖುದ್ದಾಗಿ ಬಂದು ಮಕ್ಕಳ ಜೊತೆ ಸಂವಾದ ಮಾಡಿ ನಮ್ಮ ಅಲ್ಲಿಯ ಮಣ್ಣಿಗೆ ಅದನ್ನು ಮತ್ತೊಂದಷ್ಟು ಬದಲಾವಣೆ ಮಾಡಿ ಅದನ್ನು ನಾವೇ ಈ ನಾಟಕ ನಮ್ಮ ಈ ಶಿಬಿರ ಮುಗಿಯೋಷ್ಟೊಳಗಡೆ ಅದನ್ನು ನಮ್ಮ ದೃಶ್ಯ ಪ್ರಕಾಶನದ ಮೂಲಕನೇ ಅದನ್ನು ಹೊರಗಡೆ ತರಬೇಕು ಪುಸ್ತಕದ ಮಾದರಿಯಲ್ಲಿ ಅಂತ ನಾವು ಇದನ್ನು ಆಯಾಮನ ಕೈಗೊಂಡಿದ್ದೀವಿ. ಇದು ಡಿಸೆಂಬರ್ 30 ಇವರು ನಮ್ಮ ಕುವೆಂಪು ಅವ್ರ ಬರ್ತಡೇ ದಿನ ಉದ್ಘಾಟನೆ ಮಾಡ್ತಾ ಇದ್ದೀವಿ. ಅಫಿಷಿಯಲ್ ಆಗಿ ಮೇಲುಕೋಟೆ ಸರ್ಕಾರಿ ಹಿರಿಯ ಬಾಲಕರ ಶಾಲೆ ಆವರಣದಲ್ಲಿ ಇದನ್ನು ಉದ್ಘಾಟನೆ ಮಾಡಿ 30 ದಿನಗಳ ಕಾಲ ಇದು ರಂಗ ತರಬೇತಿ ನಿರಂತರವಾಗಿ ನಡೀತಾ ಇರುತ್ತೆ. ಅದಕ್ಕೆ ಬೇಕಾಗಿರೋ ಪೂರ್ವ ತಯಾರಿ ಅಲ್ಲಿ ನಾವು ತಯಾರು ಮಾಡ್ಕೊಂಡಿದ್ದೀವಿ. ಇದರಲ್ಲಿ ಹೆಂಗಿರ್ಬೇಕು, ದಿನಕ್ಕೊಂದು ಕಲಿಬೇಕು ಅವರು. ಒಂದು ದಿನ ಪಕ್ಷಿಗಳ ಬಗ್ಗೆ ತಿಳ್ಕೊತಾರೆ, ಒಂದು ದಿನ ನಮ್ಮಲ್ಲಿ ಬಿದ್ರು ಎಳೆಯೋರು ಹೆಂಗೆ ಹಿಡಿತಾರೆ, ಅವ್ರ ಬದುಕು ಹೆಂಗಿರುತ್ತೆ ತಿಳ್ಕೊತಾರೆ. ಸೊ ಹಾಗೆ ಪ್ರತಿ ಒಂದು 30 ದಿನಕ್ಕೂ 30 ಥರದ್ದು ಒಂದು ವಿಶೇಷವಾದ ಕಲಿಕೆ ಅವ್ರು ತಿಳ್ಕೊಬೇಕಾದ್ರೆ ನಾನು ಪ್ರೆಸ್ ನೋಟಲ್ಲಿ ಕೊಡ್ತೀನಿ ನಿಮ್ಗೆ ಏನೇನಿರುತ್ತೆ ಅಂತ. ಅದ್ರ ಜೊತೆಗೆ 30 ದಿನ ಒಂದು ವಿಶೇಷವಾದ ವ್ಯಕ್ತಿಗಳು, ಅವರ ಅನುಭವಗಳು, ಅವರ ಬದುಕು, ಅವರ ಜೀವನದ ಬಗ್ಗೆ ಸ್ವಲ್ಪ ಅವ್ರ ಮಕ್ಕಳ ಜೊತೆ ಮಾತಾಡ್ತಾರೆ ಬಂದು
ಪ್ರತಿನಿತ್ಯ ಒಬ್ಬೊಬ್ಬರು ಅತಿಥಿಗಳು ಬಂದು ಅವರು ಬೇರೆ ಬೇರೆ ಪ್ರಾಂತ್ಯದ ಬೇರೆ ಬೇರೆ ಆಯಾಮದಲ್ಲಿ ಕೆಲಸ ಮಾಡೋರಾಗಿರ್ಬೋದು, ಅವರೆಲ್ಲ ಬಂದು ಮಕ್ಕಳಿಗೆ ಅವ್ರ ಅನುಭವನ ಅವ್ರ ಹಂಚಿಕೆಗಳನ್ನ ಹೇಳ್ಕೊತಾರೆ. ಸೊ ಇದನ್ನು 5 ದಿನಗಳ ಕಾಲ 7 ನಾಟಕಗಳನ್ನ ಮೇಲುಕೋಟೆ, ಅದಿನ್ನೂ ದಿನ ಇನ್ನೂ ನಾನು ನಿಗದಿಪಡಿಸಿಲ್ಲ, 3 ದಿನನೋ 5 ದಿನನೋ, ಒಟ್ಟು 1 ತಿಂಗಳು ಆದಮೇಲೆ ಪೂತಿನ ಕಲಾಮಂದಿರ ಮೇಲುಕೋಟೆಯಲ್ಲಿ ಇದನ್ನ ನಾವು ರಾಜ್ಯಾದ್ಯಂತ ಅಂದರೆ ನಮ್ಗೆ ಎಲ್ಲಿದೆ ಅಷ್ಟ ಎಲ್ಲರಿಗೂ ಅದನ್ನ ವಿಷಯ ಮುಟ್ಟಿಸಿ ದೊಡ್ಡ ಪ್ರಮಾಣದಲ್ಲಿ ಒಂದು ಪ್ರದರ್ಶನವನ್ನು ಅವ್ರು ನೋಡೋದಕ್ಕೆ ನಾವು ಅದ್ರ ಜೊತೆಗೆ ವಿಚಾರ ಸಂಕಿರಣನೂ ಅದನ್ನು ಹಾಕೊಂಡಿದ್ದೀವಿ. ಅದ್ರ ಜೊತೆ ಬರೀ ಪ್ರದರ್ಶನ ಒಂದೇ ಅಲ್ಲ. ಸೊ ಇದನ್ನ ನಾವೇನಕ್ಕೆ ಮುಖ್ಯವಾಗಿ ಮಾತಾಡ್ತಾ ಇದ್ದೀವಿ ಅಂದರೆ, ಗುರುಗಳು ನಾವು ತುಂಬ ಚರ್ಚೆ ಮಾಡಿದಾಗ ಈಗಿನ ಕಾಲಘಟ್ಟದಲ್ಲಿ ಮಕ್ಕಳ ಸಾಹಿತ್ಯಕ್ಕೆ ಯಾರು ಕೊಡ್ತಾ ಇಲ್ಲ. ಎಸ್ಪೆಷಲಿ ನಾವು ಕೊಡಬೇಕಾಗಿರೋದೇ ಅವರು ಮಕ್ಕಳ ಸಾಹಿತ್ಯ. ಅದೇ ಈಗ ನಮ್ಮ ಗೆಳೆಯರು ಹೇಳ್ತಾ ಇದ್ರು, ನಮ್ಮ ಮಣ್ಣಿನ ಕಬ್ಬು ಅಂದ್ರೆ ಏನು ಗೊತ್ತಿರಲ್ಲ, ಅದು ಹೆಂಗೆ ಬೆಳೀತಾರೆ ಅಂತ ಗೊತ್ತಿರಲ್ಲ ನಮ್ಮ ಹುಡುಗರಿಗೆ ಅಂತ. ಸೊ ಆ ಥಾಟ್ಸಲ್ಲೇ ಇಟ್ಕೊಂಡು ಏನು ಮಾಡಿದ್ರು ಗುರುಗಳಿಲ್ಲ, ನಮ್ಮ ನೆಲ ಮಂಡ್ಯದ ನೆಲದ 7 ನಾಟಕಗಳು ಅಲ್ಲಿಯ ಮೂಲಕ್ಕೆ ಇರಬೇಕು ಅನ್ನೋ ಕಾರಣಕ್ಕೆ ಅವ್ರು ಇಲ್ಲೇ ಬಂದು, ನಾನು ಎಲ್ಲೋ ಕುತ್ಕೊಂಡು ಬರೋದಾಗಲ್ಲಪ್ಪ, ನಾನು ಮಂಡ್ಯಕ್ಕೆ ಬರ್ತೀನಿ, ನಿಮ್ಮೂರಿಗೆ ಬರ್ತೀನಿ, ಅದು ಎಸ್ಪೆಷಲಿ ಯಾವ ಊರಲ್ಲಿ ಮಾಡ್ತಿದ್ದೆ ಆ ಊರ ಜೊತೆ ಮಕ್ಕಳ ಜೊತೆ ಆ ಜನಗಳ ಜೊತೆ ಓಡಾಡಿ ಅಲ್ಲಿಯ ಮಣ್ಣು ಅಲ್ಲಿಯ ಸೊಗಡಿಗೆ ನಾನು ನಿಮ್ಮ ನಾಟಕಗಳ ರಚನೆ ಮಾಡಿಕೊಡ್ತೀನಿ, ಬದಲಾವಣೆ ಮಾಡಿ. ಅದು ಒಂದು ದೊಡ್ಡ ಪ್ರಮಾಣದಲ್ಲಿ 7 ನಾಟಕಗಳು ಕನ್ನಡ ಸಾಹಿತ್ಯಕ್ಕೆ ಮಕ್ಕಳ ರಂಗಭೂಮಿಲಿ ತುಂಬ ಗ್ಯಾಪ್ ಆಗ್ಬಿಟ್ಟಿದೆ. ಅಂದರೆ ಈ ನಾಟಕಗಳಾಗಲಿ ಸಾಹಿತ್ಯದಲ್ಲಾಗಲಿ ಅದನ್ನು ಈಗ ಮತ್ತೆ ಒಂದು ಓಪನ್ ಮಾಡುತ್ತೆ. ಅಂದರೆ ನಮ್ಮ ಕೈಲಾದಷ್ಟು ಮಕ್ಕಳ ರಂಗಭೂಮಿಗೆ ಒತ್ತು ಕೊಡೋಣ ಅನ್ನೋದು ನಮ್ಮದು ಗುರುಗಳದ್ದು ಥಾಟ್ಸ್. ಅದಕ್ಕೆ 7 ನಾಟಕಗಳು ಒಂದೇ ಬೆಂಚಲ್ಲಿ ಪ್ರದರ್ಶನ ಮಾಡಿ ಅದನ್ನಲ್ಲೇ ಬಿಡುಗಡೆ ಪುಸ್ತಕದ ಮೂಲಕ ಬಿಡುಗಡೆ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಇದು 1 ತಿಂಗಳ ಕಾಲ ನಿರಂತರವಾಗಿ ನಡೀತಾ ಇರುತ್ತೆ. ಕಮ್ಮಿ 7 ನಾಟಕನೂ ಒಂದೇ ಇದ್ರ ಬರುತ್ತಾ? ಅದು ಬೇರೆ ಬೇರೆ ತಂಡಗಳು ಬೇರೆ ಬೇರೆ ಮಕ್ಕಳುಗಳು ಮಾಡ್ತಾ ಇರ್ತಾರೆ. ಬೇರೆ ನಾಟಕಗಳು ಬೇರೆ ಬೇರೆ ಹೆಸರುಗಳಿದೆ. ಏನು ಅದನ್ನ ಇವರು ರೆಡಿ ಮಾಡ್ತಾರೆ. ಒಂದು ಈಗಾಗಲೇ ರೆಡಿ ಇರೋ ನಾಟಕಗಳಿರುತ್ತೆ, ಇನ್ನು ಬರೆಯೋ ನಾಟಕಗಳಲ್ಲ. ಒಂದು ಧರ್ಮಭೂಮಿ ವರ್ಸಸ್ ಧಮ್ಮಭೂಮಿ. ಧಮ್ಮಭೂಮಿ, ಧರ್ಮ ಬೇರೆ ಧಮ್ಮ ಬೇರೆ. ಧಮ್ಮ ಅಂದರೆ ಬುದ್ಧ ಧಮ್ಮ ಅಂತ, ಅದೊಂದು ನಾಟಕ ಇರ್ತದೆ. ಚಿಕ್ಕಮಾರಿ ದೊಡ್ಡಮಾರಿ ಅಂತ, ಮಳವಳ್ಳಿ ದುಂಡಯ್ಯ ಅಂತ ಭಾಳ ದೊಡ್ಡ ಜನಪದ ಕಥೆಗಾರರು ಇದ್ರು, ಅವ್ರು ಇಲ್ಲ ಈಗ. ಅವ್ರು ಹೇಳಿರೋ ಕಥೆಗಳು ನನ್ನ ಹತ್ರ ಭಾಳ ಇದ್ದಾವೆ. ಅದರಲ್ಲಿ ಭಾಳ ಒಂದು ಕತೆ ಚಿಕ್ಕಮಾರಿ ದೊಡ್ಡಮಾರಿ ಅಂತ, ಅದೊಂದು ನಾಟಕ ಇರುತ್ತೆ. ಆಮೇಲೆ ನಾನು ನಮ್ಮ ಮನೆ ಅಂತ ಒಂದು ಪಾಠ ಮಕ್ಕಳಿಗೆ, ನರ್ಸರಿ ಮಕ್ಕಳಿಗೆ, ನಮ್ಮ ಮನೆ ಅಂದರೆ ಏನು, ಕುವೆಂಪು ಅವರು ಏನು ಹೇಳಿದ್ದಾರೆ ಮನೆ ಬಗ್ಗೆ, ವಿಶ್ವಮಾನವ ಸಂದೇಶದಲ್ಲಿ ಏನು ಹೇಳಿದ್ದಾರೆ, ಅನಿಕೇತನ ಅಂದರೆ ಏನು, ಈ ಥರದ್ದೆಲ್ಲ ಮಕ್ಕಳಿಗೆ ಅವ್ರಿಗೇನೆ ಅವರು ಅನುಭವವಾಗಿ ಆನಂದವಾಗಿ ಅನುಭವಿಸಿ ಅನುಭವ ಆಗೋ ರೀತಿ ನಾಟಕ ಅದನ್ನು ಬರೆದಿದ್ದೀನಿ. ಅದಾದಮೇಲೆ ಇನ್ನೊಂದು ಎ ವರ್ಸಸ್ ಬಿ ಅಂತ ಒಂದು ಬರೆದಿದ್ದೀನಿ. ಅಂದರೆ ಆ್ಯಂಟ್ ವರ್ಸಸ್ ಬೀಟಲ್ ಅಂತ, ಒಂದು ಇರುವೆ ಮತ್ತು ಒಂದು ಜೀರುಂಡೆ ಇವೆರಡು ಕಲಿಯುವಂಥ ಇವತ್ತಿನ ಸಂವಾದ ಇಟ್ಕೊಂಡು, ಇವತ್ತು ಪ್ಯಾಲೆಸ್ಟೈನಲ್ಲಿ ಏನಾಗ್ತಾ ಇದೆ, ಅಥವಾ ಇವತ್ತು ನಮ್ಮ ಕಾಲಕರಿಗೆ ಏನಾಗ್ತಾ ಇದೆ, ಅಥವಾ ಒಂದು ಬೆತ್ಲೆಹೇಮಿನ ಇದು ಏನಾಗ್ತಾ ಇದೆ, ಈ ಥರ ಸಮಕಾಲೀನವಾಗಿರುವಂಥ ಎಳೆಗಳ ಜೊತೆಗೆ ಇನ್ನೊಂದು ನಾಟಕನ ಈಗ ಕನ್ಸೀವ್ ಮಾಡಿದ್ದೀವಿ, ಪೂರ್ತಿ ಮಾಡಿದ್ದೀವಿ, ಬರೆದು ಬಿಟ್ಟಿದ್ದೀನಿ. ಈಗ ಅದನ್ನು ಮಕ್ಕಳ ಜೊತೆಗೆ ಪ್ರಯೋಗಿಸ್ಬೇಕಷ್ಟೇ, ಮಕ್ಕಳ ಜೀವ ತುಂಬಬೇಕಷ್ಟೇ, ಅದು ಪೂರ್ಣ ಆಗುತ್ತೆ. ಇನ್ನು ಮಿಕ್ಕಿದ್ದನ್ನು ನಾವು ಜರ್ನಿ ಮಾಡ್ತಾ ಇದ್ದೀವಿ, ಇವತ್ತು ಮಾಡಬೇಕು ಅಂತ ಮಾಡಿದ್ದೀವಿ. ಕೆಸ್ತೂರ್ ಹತ್ರ ಈ ಸೋಮನಹಳ್ಳಿ ಹತ್ರ ಒಂದು ಬ್ರಿಡ್ಜ್ ಇದೆ, ಆ ಬ್ರಿಡ್ಜ್ ಬಗ್ಗೆ ಒಂದು ನೆಲಗುರುತಿದೆ ಅಂತ ನನಗೆ ಗೊತ್ತಿದೆ. ಆ ನಂತರ ಚಿಕ್ಕಂಕನಹಳ್ಳಿ ಅಂತ ಒಂದಿದೆ. ಆ ನಂತರ ಇನ್ನು ನಾನು ಮ್ಯಾಪಿಂಗ್ ಮಾಡ್ತಾ ಇದ್ದೀನಿ ಸುಮಾರು. ಆ ಥರ ಎಷ್ಟು ಸಾಧ್ಯನೋ ಅವನ್ನೆಲ್ಲ ಕೂಡ ಸಣ್ಣ ಸಣ್ಣ ಪಠ್ಯಗಳಾಗಿ, ಕಿರುಚರಿಯ ಪಠ್ಯಗಳಾಗಿ, ಒಂದು ಮಕ್ಕಳಿಗೆ ಎಜುಕೇಷನ್, ಮಾರಲ್ ಎಜುಕೇಷನ್ ಅಂದರೆ ಏನೋ ಒಂದು ಮಾರಲ್ ಹೇಳೋ ಕಥೆಗಳದೆಲ್ಲ, ಅದು ಆ ಮಾರಲ್ ಅನ್ನುವುದು ಇರುವಂಥ ನೆಲೆಗಳನ್ನು ಮುಟ್ಟಿಸ್ಬೇಕು ಅದನ್ನು ಮಕ್ಕಳಿಗೆ ಅಂತ. ಸೊ ಇದು ನಡೆಯೋದು ಇವತ್ತಿಂದನೇ ಆರಂಭ ಆಗ್ತಾ ಇದೆ. ಆಮೇಲೆ ಇದಿಷ್ಟು ನಮ್ಮ ನಾಟಕಗಳ ಒಟ್ಟು ಸ್ವರೂಪ ಇರ್ತದೆ. ಈ ರಂಗಪ್ರಯೋಗದಲ್ಲಿ ಎಷ್ಟು ಮಕ್ಕಳು ಇರ್ತಾರೆ? ಮಕ್ಕಳು 120ರಿಂದ 150 ಮಕ್ಕಳು ಇರ್ತಾರೆ ಸರಾಸರಿ. ಅವರನ್ನ ಹೇಗೆ ಆಯ್ಕೆ ಮಾಡ್ಕೋತೀರಾ? ಅವರು ನಾವು ಇಡೀ ಶಾಲೆ, ಅದನ್ನೇ ನಾವು ದೃಶ್ಯ ಟ್ರಸ್ಟ್ ಅಂತ ಏನು ಹೇಳಿದ್ವಿ, ಅದನ್ನು ನಾವು 7 ವರ್ಷ ಆಗಿದೆ. ಕಳೆದ ವರ್ಷದಿಂದ ನಾವು 2 ಶಾಲೆಯನ್ನು ಮುಂಚಿತವಾಗಿ ಸರ್ಕಾರದ ಅನುಮತಿ BO ಪರ್ಮಿಷನ್ ತಗೊಂಡೆ 2 ವಾರಕ್ಕೆ 2 ದಿನ 2 ಅವರ್ಸ್ ಅವರಿಗೆ ನಾವು ಉಚಿತವಾಗಿ ರಂಗ ತರಬೇತಿ ಕೊಡ್ತಾ ಇದ್ದೀವಿ. ಆಡಿಷನ್ ಮಾಡ್ತಾ ಆಯ್ಕೆ ಮಾಡ್ಕೋತೀರಾ ಅಥವಾ ಆಡಿಷನ್ ಅಂತಿರಲ್ಲ, ಎಲ್ಲ ಮಕ್ಕಳಿಗೂ ಅದು ಸಿದ್ಧಿಸಬೇಕು. ಯಾವುದು ನಾವೇನು ತಗೋತೀವಿ ಅವ್ರ ಮಣ್ಣು, ಅವ್ರ ಕಲೆ ಏನು, ಅವ್ರು ಆ್ಯಕ್ಟ್ ಮಾಡಿಲ್ಲ ಅಂದ್ರೆ ಅವ್ರು ಕೂತಿರ್ತಾರೆ. ಯಾಕೆಂದ್ರೆ ಅವ್ರ ಮಣ್ಣು ಅವ್ರದ್ದೇನು ಗೊತ್ತಾಗ್ಬೇಕು ಅವ್ರಿಗೆ, ಅವ್ರನ್ನೆಲ್ಲ ಗುರುತು ಅಂದ್ರೆ ಏನು ಅಂತ. ನಾವು ಯಾವುದೇ ಥರದ ಆಡಿಷನ್ ಥರ ಇರಲ್ಲ, ಮಕ್ಕಳಿಗೆಲ್ಲ ಕರೆಸಿ ಅವ್ರಿಗೆ ಹಾಡುಗಾರಿಕೆ ಕೊಡ್ತೀವಿ. ಅಭಿನಯ ರಂಗಭೂಮಿಲಿ ತುಂಬ ಆಯಾಮಗಳಿದೆ. ಅವ್ರು ಯಾವ್ಯಾವುದರಲ್ಲಿ ಅವ್ರು ಇಷ್ಟಪಡ್ತಾರೆ, ಯಾವ್ದ್ರಲ್ಲಿ ಮುಂದೆ ಹೋಗ್ತಾರೆ, ಅದನ್ನ ಅದು ಈ ಜಿಲ್ಲೆ ಮಕ್ಕಳನ್ನ ನಮ್ಮ ಮಂಡ್ಯ ಜಿಲ್ಲೆ ಅಂತ ನಾವು ಅದಕ್ಕೆ ಮಂಡ್ಯ ಜಿಲ್ಲೆ ಗುರುತನ್ನೇ ಇಟ್ಕೊಂಡಿದ್ದೀವಿ. ಮೇಲ್ಕೋಟೆನಲ್ಲಿ ಮಂಡ್ಯದ ಸೊಗಡೇನು ಅಷ್ಟ ನಮ್ಮಲ್ಲಿ ಅಂದರೆ ನಮ್ಮ ಸಾಹಿತ್ಯ ನಾವು ಇಲ್ಲಿ ತಗೋತೀವಿ. ಅಂದರೆ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಏನೇನಿದೆ ಸಾಹಿತ್ಯ, ಮೇಲ್ಕೋಟೆಯನ್ನು ಪರ್ಟಿಕ್ಯುಲರ್ ಆಗಿ ಯಾಕೆ ತಗೊಂಡಿದ್ದೀರಿ? ಅಂದರೆ ಮೇಲ್ಕೋಟೆನ ಏನು ತಗೊಂಡಿದ್ದೀವಿ, ಈಗ
ಈಗ ಮೇಲುಕೋಟೆ ಅಂದ ತಕ್ಷಣ ನಮ್ಮೆಲ್ಲರಿಗೂ ಸಹಜವಾಗಿ